ಎ ಐಯಲ್ಲಿ ಪ್ರಾಬ್ಲಮ್ ಏನಂದರೆ ಒಂಥರ ನಾನು ನೋಡಿದ್ದೀನಿ ಏನಂದರೆ ಎ ಐಗೆ ನೀವು ಏನು ಕೊಟ್ರು ಅದನ್ನು ಮ್ಯಾನಿಪುಲೇಟ್ ಮಾಡಿ ಅದನ್ನು ಏನು ಹೇಳಬೇಕೋ ಅದನ್ನು ಹೇಳಿಸ್ಬೋದು. ನಮಗೇನು ಕೇಳಬೇಕು ಅದು ಹೇಳಿಸ್ಬೋದು ಅಲ್ವಾ? ಸೊ ನೀವು ಹೇಳಿದರೆ ಈ ಕಂಪ್ನಿ ಚೆನ್ನಾಗಿದೆಯಾ, ಇಲ್ಲ ಇನ್ನೊಂದ್ಸತಿ ನೋಡಪ್ಪ ಚೆನ್ನಾಗಿದೆಯಾ, ಚೆನ್ನಾಗಿದೆ, ಏನು ಚೆನ್ನಾಗಿದೆ ಅಂತ ಹೇಳು, ಅದೇನೋ ತೋರಿಸುತ್ತೆ. ಆಯ್ತು ನೀನು ಇಷ್ಟೊಂದು ಹೇಳಿದೆಯಾ ಚೆನ್ನಾಗಿದೆಯಾ ಕಂಪ್ನಿ, ಹಾಂ ಕರೆಕ್ಟ್ ನೀವು ಹೇಳಿದ ಕರೆಕ್ಟ್ ಸರ್, ಅದು ಚೆನ್ನಾಗಿದೆ ಕಂಪ್ನಿ, ಆಯ್ತಪ್ಪ ಎ ಐ ಹೇಳ್ತು ನಾನು ಚೆನ್ನಾಗಿದೆ ಲೈಟಾಗಿ ಹೊಗಳು ಬಟ್ಟ ಅದು ಅಲ್ಲ ಒಂಥರ. ಸೊ ಅದು ಎಸ್ ಮ್ಯಾನ್ ಅದು ಆ್ಯಕ್ಚುಲಿ ಇನ್ನು ಅದು ಆ ಥರ ಎ ಐ ಬಂದಿಲ್ಲ. ನೀನು ಸುಮ್ಮನೆ ಇರು, ನಾನು ಹೇಳಿದ್ ಕೇಳು, ಈ ಸಿಸ್ಟಮ್ ಇದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ, ನೀನು ಇನ್ನೂ ಕೇಳಿದ್ರೆ ನಾನು ಸ್ವಿಚ್ ಆಫ್ ಮಾಡಿಬಿಡ್ತೀನಿ, ನಿನ್ನ ಟೋಕನ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ, ಆ ಥರ ಏನೂ ಬಂದಿಲ್ಲ. ಸೊ ಇದಕ್ಕೆ ನನ್ನ ಸ್ವಲ್ಪ ಭಯನೇ ಅದು, ಎ ಐ ಅಡ್ವೈಸ್ ಅಂದರೆ ಏನು ಅಂತ. ಸೆಕೆಂಡ್, ಓಕೆ ನಾರ್ಮಲ್ ಆಗೇ ಸಿಚುವೇಶನ್ ಕರೆಕ್ಟಾಗಿ ನೋಡಿದ್ರೆ ಎಸ್ ಎ ಐ ಕ್ಯಾನ್ ಡೂ, ಅಂದರೆ ರೂಲ್ಸೇ ಅದು ಎಂಡಲ್ಲಿ ಈ ರೂಲ್ಸ್ ಫಾಲೋ ಮಾಡಿದ್ರೆ ಹಿಂಗೆ ದಿಸ್ ಅಡ್ವೈಸ್ ಐ ಕ್ಯಾನ್ ಗಿವ್ ಯು ಅಂತ. ಸೊ ಅದನ್ನು ಮಾಡ್ಬೋದು ಎ ಐ ಅಡ್ವೈಸ್. ಬಟ್ ಪ್ರಾಬ್ಲಮ್ ಏನಂದರೆ ನೀವು ಏನಾದರೂ ಆಯಿತು ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ, ನಮ್ಮ ಕಾಲೇಜಲ್ಲಿ ಒಬ್ಬರು ಡಾಕ್ಟರ್ ಇದ್ದರು, ಕಾಂಪೌಂಡರ್ ಡಾಕ್ಟರ್ ಏನೋ, ಅದು ಒಂದು ಡಿಸ್ಪೆನ್ಸರಿ ಅಂತ ಇತ್ತು ಸುರತ್ಕಲ್ಲಲ್ಲಿ. ಅಲ್ಲಿ ನೀವು ಏನು ಬೇಕಾದ್ರೆ ಹೇಳಿ ಒಂದೇ ಆನ್ಸರ್ ಬಿಡ್ರು, ಕ್ಯಾಲ್ಪಾಲ್ ತೊಗೊಳ್ಳಿ ಆಯ್ತು, ನಿಮ್ಮ ಒಂದು ಹ್ಯಾಂಡ್ ಹಾಫ್ ಕಟ್ ಆಗಿಬಿಟ್ಟಿದೆ, ಫ್ರಾಕ್ಚರ್ ಆಗಿದೆ, ಕ್ಯಾಲ್ಪಾಲ್ ತಗೋ, ಸಂಜೀವಿನಿ ಅದು ಏನು ಹೋದ್ರೆ ನಿಮ್ಗೆ ಕ್ಯಾಲ್ಪಾಲ್ ಬೇಕಾದ್ರೆ ಕ್ಯಾಲ್ಪಾಲ್ ಕೇಳಿದ್ರೆ ಅವ್ನು ಕೇಳ್ತಾನೆ ಯಾಕೆ ಕ್ಯಾಲ್ಪಾಲ್ ಕೇಳ್ತಾ ಇದೆಯಾ ಅಂತ. ನೀನು ಆ್ಯಕ್ಚುಲಿ ಪ್ರಾಬ್ಲಮ್ ಹೇಳು, ನಾನು ಆಮೇಲೆ ಕ್ಯಾಲ್ಪಾಲ್ ಹೇಳ್ತೀನಿ ಅಂತ. ಅದು ಒಂಥರ ಒಂದು ಪ್ರಾಬ್ಲಮ್ ಇತ್ತು. ಸೊ ಇದರಲ್ಲಿ ಯಾಕೆ ಬಂದು ಹೇಳ್ತಾ ಇದ್ದೀನಿ ಅಂದರೆ ದೇರ್ ಆರ್ ಯೂನಿವರ್ಸಲ್ solutions to everything, even in AI. Right. So you can always make it say one thing, and there's a one answer for everything also. AI. So, but ಯಾರೋ ನೀವು ಅದನ್ನು ಕೇಳಿದ್ರೆ ಅದಕ್ಕೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನೋಡಪ್ಪ ಈ ಫಂಡ್ಸ್ ಇದೆ, ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗು, ನೀನು ಸರಿ ಆಗ್ತೀಯಲ್ಲ. ಇಲ್ಲ ಸ್ಟ್ಯಾಂಡರ್ಡ್ ಅಡ್ವೈಸ್ ಇದು, ಕ್ಯಾಲ್ಪಾಲ್ ಥರ ನನ್ನ ಬೇರೆ ಏನೋ ಹಟ್ಕೆ ಅಡ್ವೈಸ್ ಬೇಕು ಅಂತ. ಅದು ಹಟ್ಕೆ ಅಡ್ವೈಸ್ ಅಂದರೆ ಯಾವ ಥರ ಅಂದರೆ ಬೇರೆ ಏನೋ ಹೊಸ ಪ್ರಾಡಕ್ಟ್ ಬಂದಿದೆ, ಇದನ್ನು ಹೊಸ ಪ್ರಾಡಕ್ಟ್ನ ಇನ್ವೆಸ್ಟ್ ಮಾಡೋ ಒಳ್ಳೆ ರಿಟರ್ನ್ ಸಿಗುತ್ತೆ. ಅದ್ಯಾರು ನಮ್ಮ ಥರ ಅಡ್ವೈಸರ್ಸ್ ಅವ್ರು ಬಂದು ಇದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾರೆ, ನೋಡಪ್ಪ ಇದು ಹೊಸದು ಯಾರಿಗೂ ಗೊತ್ತಿಲ್ಲ, ಇದು ಹೇಗೂ ಗೊತ್ತಿಲ್ಲ ಇದು. ಸೊ ಅದರಲ್ಲಿ ಅಟ್ರಾಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಹೇಗೂ ಕೇಳ್ತೀವಿ ಅದು ಅಡ್ವೈಸ್ ಮಾಡುವಂತ. ಅವ್ರ ಇದು ಹೊಸ ಪ್ರಾಡಕ್ಟಪ್ಪ, ಏನೋ ನನಗೆ ಆ ಥರ ಟ್ರ್ಯಾಕ್ ರೆಕಾರ್ಡ್ ಇಲ್ಲ, ಬರಲಿ ಟ್ರ್ಯಾಕ್ ರೆಕಾರ್ಡ್ ಆಮೇಲೆ ನಾನು ಇದು ಮಾಡ್ತೀನಿ ಅಂತ. ಬಟ್ ನಮ್ಗೆ ಇಷ್ಟ ಇಲ್ಲ ಅದಲ್ಲ, ಹೊಸ ಪ್ರಾಡಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಮತ್ತು ಪ್ರಾಬ್ಲಮ್ ಏನಾದರೂ ಯುನೀಕ್ ಆಗಿಬಿಟ್ರೆ ಹೇಗೂ ಆನ್ಸರ್ ಗೊತ್ತಿಲ್ಲ ಅಷ್ಟೊಂದು ಯುನೀಕ್ ಅಂದರೆ ಒಂಥರ ನಾನ್ ಮೇನ್ ಸ್ಟ್ರೀಮ್. ಹೇಳ್ತೀನಿ, ಯಾರೋ ಹೇಳಿದ್ರು ನಮ್ಮ ಮನೆ ಇತ್ತು, ಅದು ರೋಡ್ ವೈಡ್ನಿಂಗ್ಗೆ ಅಕ್ವಿಸಿಷನ್ ಇಷ್ಟೊಂದು ದುಡ್ಡು ಕೊಟ್ಟರು, ಆ ದುಡ್ಡನ್ನು ನಾನು ತಗೊಂಡು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಆವಾಗ ಅದು ಟ್ಯಾಕ್ಸ್ ಫ್ರೀ ಇತ್ತು, ಇವಾಗ ಟ್ಯಾಕ್ಸ್ ಫ್ರೀ ಅದು ಸ್ಟೇಟಸ್ ಏನೋ ಚೇಂಜ್ ಆಗಿಬಿಟ್ಟಿದೆ. ನನ್ನ ಇನ್ಹೆರಿಟೆನ್ಸಿಗೆ ಬಂದಿದೆ, ನಮ್ಮ ಅಮ್ಮ ತೊಗೊಂಡಿರೋರು. ಸೊ ಅವ್ರು ಸಿಕ್ಕಿತ್ತು ಕಾಂಪನ್ಸೇಷನು. ಸೊ ನನಗೆ ನಾನು ಇದು ಮಾಡಿದರೆ ಟ್ಯಾಕ್ಸ್ ಆಗುತ್ತಾ ಇಲ್ವಾ ಅಂತ, ಅದು ಒಂದು CA ಅದನ್ನು ಕಂಪ್ಯೂಟರೆಲ್ಲ ಹಾಕಿ ನೋಡಿ ಇದು ಕ್ಲಾಸು ಅದು ಇದು ಆಮೇಲೆ ಹೇಳ್ತಾರೆ ಓಕೆ ದಿಸ್ ಈಸ್ ದ ಪಾಸಿಬಲ್ ಇಂಟರ್ಪ್ರಿಟೇಷನ್ ಅಂತ. ಅದು ಅಂದರೆ ಅಷ್ಟೊಂದು ಕೇಸಸ್ ಇಲ್ಲ, ಅಂದರೆ ಎ ಹತ್ರನೂ ಅಷ್ಟೊಂದು ಡೇಟಾ ಸೆಟ್ ಇಲ್ಲ ಅದನ್ನು ಇದು ಮಾಡೋಕ್ಕೆ. ಸೊ ಕರೆಕ್ಟ್ ಅಡ್ವೈಸ್ ಬರೋದು ಕಷ್ಟನೇ ಅದರಲ್ಲಿ. ಸೊ ಅದು ಇಟ್ ಯೂಸಸ್ ಅವೈಲೇಬಲ್ ಇನ್ಫಾರ್ಮೇಷನ್ ಅಲ್ವಾ, ಅನ್ಅವೈಲೇಬಲ್ ಇನ್ಫಾರ್ಮೇಷನ್ ಇಸ್ ಡಿಫಿಕಲ್ಟ್. ಸೊ ಅದನ್ನು ಅದು ಗೆಸ್ ಮಾಡುತ್ತೆ ಇದು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಎ ಹೇಳ್ತು ಅಂದರೆ ಇದು ಹೀಗೆ ಮಾಡಿ ನಿಮ್ಗೆ ಟ್ಯಾಕ್ಸ್ ಆಗಲ್ಲ ಅಂದರೆ, ನಾಳೆ ಒಂದು ಟ್ಯಾಕ್ಸ್ ರಿಟರ್ನಲ್ಲಿ ಏನೋ ಕ್ವೆಶ್ಚನ್ ಬಂದರೆ ನೀವು ಎ ಹತ್ರ ಹೋಗೋಕ್ಕಾಗಲ್ಲ, ಎ ನಿಮ್ಮನ್ನು ಬಂದು ರಿಪ್ರೆಸೆಂಟ್ ಮಾಡಲ್ಲ ಕೋರ್ಟಲ್ಲಿ. ಸೊ ನಿಮ್ಗೆ ಆ್ಯಕ್ಚುಲಿ ಹ್ಯೂಮನ್ನೇ ಬೇಕು ಎಂಡಲ್ಲಿ. ಸೇಮ್ ವೇ ಡಾಕ್ಟರ್ ಹತ್ರ ನಿಮ್ಮ ಹತ್ರ ಏನೋ
ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಎಂಡಲ್ಲಿ ವಿ ಆರ್ ಆಲ್ ಡೈಯಿಂಗ್ ಆಫ್ ಕ್ಯಾನ್ಸರ್. ದಟ್ ಈಸ್ ದ ಸಮ್ ಟೋಟಲ್ ಆಫ್ ಎನಿಥಿಂಗ್. ಹೆಡ್ ಏಕ್ ಇದ್ರೂ ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಇದ್ರೂ ಕ್ಯಾನ್ಸರ್ ಇರ್ಬೋದು. ಸೊ ದ ಪ್ರಾಬ್ಲಮ್ ವಿತ್ ದಟ್ ಈಸ್ ನಿಮ್ಗೇನೋ ಸ್ಪೆಷಲೈಸ್ಡ್ ಅಡ್ವೈಸ್ ಬೇಕು, ನಿಮ್ಗೆ ಕನ್ಫ್ಯೂಸ್ ಆಗಿದ್ದೀರಾ, ಆವಾಗ ನೀವು ಹ್ಯೂಮನ್ಗೆ ಹೋಗ್ತೀರಾ. ಅಡ್ವೈಸರಿ ಇನ್ ಫೈನಾನ್ಷಿಯಲಲ್ಲೂ ಹಂಗೆ. ಪ್ರಾಬ್ಲಮ್ ಏನೋ ಯುನೀಕ್ ಆಗಿದ್ದರೆ ಮತ್ತು ಸ್ವಲ್ಪ ನಾನ್ ಮೇನ್ ಸ್ಟ್ರೀಮ್ ಇದ್ದರೆ ನಿಮ್ಗೆ ಅಡ್ವೈಸರ್ದು ಹ್ಯಾಂಡ್ ಹೋಲ್ಡಿಂಗೇ ಬೇಕು. ಇನ್ನೊಂದು, ಮಾರ್ಕೆಟ್ ಸಡನ್ಲಿ ಕ್ರ್ಯಾಶ್ ಆಯ್ತು ಅಂದ್ಕೊಳ್ಳಿ. ಈಗ AI ಬಂತು, 3 ದಿವಸದಲ್ಲಿ ಎಲ್ಲ IT ಕಂಪ್ನಿಗಳು 20% ಐ ಥಿಂಕ್ ಫಾಲ್ ಆಗಿದೆ. ಯಾಕೆ? ಅದು AI ಹೋಗಿ ಹೇಳಿದೆ, ಓಕೆ ಇಷ್ಟು ಆಂಥ್ರೋಪಿಕ್ ಬರುತ್ತೆ, ಕ್ಲೌಡ್ ಬರುತ್ತೆ, ಎಲ್ಲ ಟೇಕ್ ಓವರ್ ಮಾಡಿಬಿಡುತ್ತೆ, ಯಾರಿಗೂ ಜಾಬ್ ಸಿಗಲ್ಲ, ಇವ್ರು ಎಲ್ಲ ಝೀರೋ ಆಗಿಬಿಡುತ್ತೆ ಅವ್ರ ರೆವೆನ್ಯೂ ಅದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದ್ರ ಚಾನ್ಸ್ ಇದೆ ಇದು. ಆಯ್ತಪ್ಪ, ಓಕೆ. ಜನನೂ ಹೇಳ್ತಾರೆ, ಆ್ಯಕ್ಚುಲಿ ಏನು ಮಾತ್ರ ಅಲ್ಲ, ನ್ಯೂಸಲ್ಲೂ ಬರ್ತಾ ಇದೆ, ಬಂದು ಹೇಳ್ತಾರೆ ಯಾರೋ ದೊಡ್ಡವರು, ನೋಡಪ್ಪ ಇವನು ಯಾರೋ ಫಿನಿಶ್ ಆಗ್ತದೆ. ಯಾರೋ ಇವತ್ತು ವಿನೋದ್ ಖೋಸ್ಲಾ ಅಂತಿದ್ದಾರೆ. ವಿನೋದ್ ಖೋಸ್ಲಾ ಫೌಂಡರ್ ಆಫ್ ಸನ್ ಮೈಕ್ರೋಸಿಸ್ಟಮ್ಸ್. ಅವ್ರು ಹೇಳಿದ್ರು ಇಟ್ ವಿಲ್ ಕಿಲ್ ಆಲ್ ದ ಥಿಂಗ್. ಪ್ರಾಬ್ಲಮ್ ಅಂದರೆ 2014 ಹಂಗೆ ಹೇಳಿದ್ರು, 2017 ಹಂಗೆ ಹೇಳಿದ್ರು. ಮಷೀನ್ ಲರ್ನಿಂಗ್ ವಿಲ್ ಕಿಲ್ ಆಲ್ ಇಂಡಿಯನ್ IT ಕಂಪನಿ. ಓಕೆ, AI will kill 2014 he said, 2017, 2019. ಇವಾಗ ನೋಡಿದ್ರೆ ಯಾಕಪ್ಪ ಅವನು ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡಲ್ಲಿ he has not been very good ಅಲ್ವಾ. ಇವೆಂಚುಲಿ ಆಲ್ ಆಫ್ ಅಸ್ ವಿಲ್ ಡೈ, ಬಟ್ ಐ ಕೆನಾಟ್ ಕೀಪ್ ಟೆಲಿಂಗ್ ಯು ವಿಲ್ ಡೈ. ಅಂದರೆ ನೀವು ಸತ್ತೋಗ್ತೀರಾ ಅಂತ ಹೇಳೋದಕ್ಕೆ, ಹೌದಪ್ಪ ಒಂದು ದಿವಸ ಸತ್ತೋಗ್ತೀನಿ ಗ್ಯಾರಂಟಿ, ಯು ವಿಲ್ ಬಿ ಕರೆಕ್ಟ್. ಬಟ್ ನೀನು ಹೇಳೋದನ್ನ ನಾನು ಭಯಪಟ್ಟು ಏನೋ ಮನೆಯಿಂದ ಹೊರಗೆ ಹೋಗಬಾರ್ದು, ಏನೋ ಕೆಲಸ ಮಾಡ್ಬಿಟ್ಟು ನಾವು ಸತ್ತೋಗ್ತೀನಪ್ಪ ಅಂತ ಹೇಳಿದ್ರೆ ಏನೂ ಆಗಲ್ಲ. ಎಲ್ಲರೂ ಹೋಗಬೇಕು ಒಂದು ದಿವಸ, ಬಟ್ ದಟ್ ಕ್ಯಾನ್ ಬಿ ಕ್ರಿಯೇಟಿಂಗ್ ಫಿಯರ್ ಆಲ್ಸೋ. ಸೊ ಇನ್ ದಿಸ್ ಸಿಚುವೇಶನ್ ನಿಮ್ಗೆ AI ಹೆಲ್ಪ್ ಮಾಡುತ್ತಾ ಇಲ್ಲ ಹ್ಯೂಮನ್ ಹೆಲ್ಪ್ ಮಾಡ್ತೀರಾ? ಇದು ಹೆಲ್ಪ್ ಬರುತ್ತಾ ಬೆಟರ್ ಅಟ್ಲೀಸ್ಟ್? ಐ ಥಿಂಕ್ ದಟ್ ಈಸ್ ದ ಕ್ವೆಶ್ಚನ್ ಯು ಹ್ಯಾವ್ ಟು ಆಸ್ಕ್. ಸೊ AI ಮಾಡ್ಬೋದು, ಎಂಡಲ್ಲಿ ಒಂದು ಹ್ಯೂಮನ್ ಟಚ್ ಬಂದರೆ ಕಾನ್ಫಿಡೆನ್ಸ್ ಬೇಕೇ ಬೇಕು ಆ್ಯಟ್ ಎಕ್ಸ್ಟ್ರೀಮ್ ಟೈಮ್ಸ್. ನಾರ್ಮಲ್ ಟೈಮ್ಸಲ್ಲಿ ನೀವು AI ಎಷ್ಟು ಬೇಕಾದ್ರೆ ಯೂಸ್ ಮಾಡಿ. ನಿಮ್ಮ ಕಾರ್ ಥರನೇ ನಾರ್ಮಲ್ ಪ್ರಾಬ್ಲಮ್ ಇದ್ದರೆ ಕಾರಲ್ಲಿ ಟೈರ್ ಇದಾಯಿತು, ನೀವು ಫಿಕ್ಸ್ ಮಾಡ್ಬೋದು, ಟೈರ್ ಚೇಂಜ್ ಮಾಡ್ಬೋದು, ಇದೆಲ್ಲ. ಬಟ್ ಏನೋ ಕಾಂಪ್ಲಿಕೇಟೆಡ್ ಇದು ರಿಪ್ಲೇಸ್ ಮಾಡಬೇಕು, ಅದು ರಿಪ್ಲೇಸ್ ಮಾಡೋದು, ನೀವು ಮೆಕ್ಯಾನಿಕ್ ಹತ್ರ ಹೋಗ್ತೀರಾ. ಸೊ ಅಟ್ ಎಕ್ಸ್ಟ್ರೀಮ್ ಟೈಮ್ಸ್ ಯು ನೀಡ್ ಹ್ಯೂಮನ್ ಅಡ್ವೈಸರ್. ನಾರ್ಮಲ್ ಟೈಮ್ಸ್ ಯು ಕ್ಯಾನ್ ಮ್ಯಾನೇಜ್ ಬೈ ಯೋರ್ ಸೆಲ್ಫ್. ಐ ಥಿಂಕ್ ದಟ್ ಈಸ್ ದ ಫ್ಯೂಚರ್ ಈವನ್ ಇನ್ ಫೈನಾನ್ಸ್. ಫಾರ್ ಮೋಸ್ಟ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ನಾನು ನನ್ನ ಬುಕ್ಕಲ್ಲೂ ಅಡ್ವೈಸ್ ಕೊಟ್ಟಿದ್ದೀನಿ, ಇದೇ ಮಾಡಪ್ಪ, ಯಾರೂ ಬೇಕಾಗಿಲ್ಲ, ಸುಮ್ಮನೆ ಇದು ಮಾಡ್ತಾ ಹೋಗು, ದೇರ್ ಇಸ್ ನೋ ನೀಡ್.